ಸೊ ಈಗ ನಾವು ಒಂದಿನ ನಮ್ಮದು ಕಂಪ್ಲೀಟ್ ಆಗಿದೆ, ಮುಗಿದಿದೆ ಒಂದಿನದ ಟ್ರಿಪ್ಪು. ಸೊ ಇವತ್ತು ನಾವು ಫಸ್ಟ್ ನೈಟ್ ಪ್ರಾರ್ಥನಾ ಹೆರಿಟೇಜ್ ಒಳಗೆ ಸ್ಟೇ ಆಗಿದ್ವಿ. ಸೊ ನೀವು ನೋಡ್ಬೋದು, ತುಂಬ ಚೆನ್ನಾಗಿತ್ತು. ಪ್ರಾರ್ಥನಾ ಲಾಸ್ಟ್ ಮೂಮೆಂಟ್ ಒಳಗೆ ಬುಕ್ ಮಾಡಿದ್ದಿದ್ದು. ಸೊ 2 ರೂಮ್ ಉಳಿದಿತ್ತು. ಸೊ ಅದನ್ನೇ ತೊಗೊಂಡ್ವಿ, 2 ರೂಮು, 2 ಸಿಂಗಲ್ ರೂಮು. ಸೊ ಚೆನ್ನಾಗಿದೆ ಪ್ರಾರ್ಥನಾ ಹೆರಿಟೇಜು. ಸೊ ಇಲ್ಲಿ ಬೆಳಗ್ಗೆ ತಿಂಡಿಗೆ ಇವರೇ ರಾಜೇಶ್ವರಿ ಅಂತ ಇವರಿದ್ದಾರೆ. ಸೊ ಅವರೇ ನಮಗೆ ನೀರು ದೋಸೆ ಚಟ್ನಿ ಎಲ್ಲ ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು. ನೀರು ದೋಸೆ ಚಟ್ನಿ ಚಾ. ಅಯ್ಯ ಸ್ಟೇ ಇಲ್ಲಿದ್ದು ಸ್ಟೇ ಇದು ಪ್ರಾರ್ಥನಾ ಹೆರಿಟೇಜ್ ಸ್ಟೇ ಎಲ್ಲ ಹೇಗಿತ್ತು? ಭಾಳ ಚಂದ ಇತ್ತು. ಇಲ್ಲಿ ಸ್ಟೇ ಉಳಿಲಿಕ್ಕೆ ಭಾಳ ಚಂದ ಇತ್ತು. ಇಲ್ಲಿವರೆಗೆ ನಾನು ಸ್ಟೇ ಆಗಿ ಉಳಿದಿದ್ರಲ್ಲಿ ಇದು ಬೆಟರ್ ಅಂತ ಅನಿಸ್ತು. ಎಲ್ಲ ಕ್ಲೀನ್ ಇದೆ ಮತ್ತು ಟ್ರೆಡಿಷ್ನಲ್ ಇದೆ, ಒಳ್ಳೆ ರೀತಿ. ಪೇಂಟಿಂಗ್ಸ್ ಎಲ್ಲ ಹೇಗಿತ್ತು ಒಳಗಡೆ? ಪೇಂಟಿಂಗ್ಸ್ ಅಂತೂ ಸೂಪರ್ ಆಗಿತ್ತು. ಯಾವ ಥರ ಪೇಂಟಿಂಗ್ಸ್ ಇತ್ತು? ಟ್ರೆಡಿಷ್ನಲ್ ಕಂಬಳ, ಇದು ಹಳ್ಳಿಗಳಲ್ಲಿ ಇದು ಕೋಳಿ ಅಂಕ, ಕೋಳಿ ಜಗಳ, ಕೋಳಿ ಅಂಕ ಅಂತಾರ. ಆಮೇಲೆ ಹಳ್ಳಿ ಕಾಂತಾರ ಥರನೇ ಏನೋ ಕಾಂತಾರ ಥರ ಒಂದು ಫೋಟೋ. ಆಮೇಲೆ ಯಕ್ಷಗಾನ ಒಳ್ಳೆ ಒಳ್ಳೆ ರೀತಿಯಲ್ಲಿ ಅಂತೂ ಭಾಳ ಇಷ್ಟ ಆಯಿತು ನನಗೆ ಈ ಹೋಟೆಲ್ ಇಷ್ಟ ಪೈಕಿಯಲ್ಲಿ. ಸೊ ಹಾಗಾದರೆ ಫಸ್ಟ್ ಡೇದ ಟ್ರಿಪ್ ಇದು ಸಕ್ಸಸ್ ಅಂತ ಅನ್ಕೊತಿದ್ದೀನಿ. ಸೊ ನೋಡುವ, ಇವತ್ತು ಸೆಕೆಂಡ್ ಡೇ ಧರ್ಮಸ್ಥಳಕ್ಕೆ ಹೋಗ್ತಿದ್ದೇವೆ. ಸೊ ಇಲ್ಲಿಂದ 100 ಕಿಲೋಮೀಟರ್ಸ್ ದೂರ ಇದೆ. ಸೊ ಅಲ್ಲಿ ಹೋಗಿ ಇನ್ನೊಂದ್ಸಲಿ ವಿಡಿಯೋ ಮಾಡ್ತೇನೆ.